ಸೊ ನಾವು ಇವಾಗ ಫೀಚರ್ಸ್ ಆಗಿ ಕನ್ವರ್ಟ್ ಮಾಡಿದ್ದೇವಲ್ವ, ಇದನ್ನು ಟ್ರೈನ್ ಆ್ಯಂಡ್ ಟೆಸ್ಟ್ ಡೇಟಾಗಿ ಸ್ಪ್ಲಿಟ್ ಮಾಡಬೇಕು. ಅದಕ್ಕಿಂತ ಮೊದಲು ನಾವೇನು ಮಾಡೋಣ ಅಂದರೆ ಡಿ ಎಫ್ ಡೇಟಾದಲ್ಲಿ ಇರೋ ಕಾಲಮ್ಸ್ನ ನೋಡೋಣ. ಸೊ ನಮಗೆ ಈ ಕಾಲಮ್ಸಲ್ಲಿ ಫೀಚರ್ ಕಾಲಮ್ಸ್ ಅಂತ ಒಂದು ವೇರಿಯೇಬಲ್ ಮಾಡ್ಕೊಳ್ಳೋಣ. ವಿಲ್ ಬಿ ಲಿಸ್ಟ್ ಆಫ್ ಫೀಚರ್ ಕಾಲಮ್ಸ್. ಹಾಗೆಯೇ ಟಾರ್ಗೆಟ್ ಕಾಲಮ್ ಅಂತ ಕೂಡ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ segmentation is our target column and the rest all are our feature columns. Okay, so ಇವಾಗ ನಾವು ಲಾಜಿಸ್ಟಿಕ್ ರಿಗ್ರೆಷನಲ್ಲೆಲ್ಲ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಮಾಡೋದಕ್ಕೆ ಮ್ಯಾನ್ಯಲ್ ಮೆಥಡ್ ಯೂಸ್ ಮಾಡಿದ್ವಿ. ಅಂದರೆ ಡೇಟಾ ಸೆಟ್ ಸೈಜ್ ನೋಡಿ ಅದರಲ್ಲಿ 10% ಸೈಜ್ ನೋಡಿ ಅದನ್ನು ಮಾಡಿದ್ವಿ. ಸೊ ಇಲ್ಲಿ SQLನಲ್ಲೇ ಒಂದು ಮೆಥಡ್ ಇದೆ, ನಾವು ಅದನ್ನು ಫಾಲೋ ಮಾಡಿ ಹೇಗೆ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಮಾಡ್ಬೋದು ಅಂತ ನೋಡೋಣ. ಸೊ ಫ್ರಮ್ sklearn ಡಾಟ್ ಮಾಡೆಲ್ ಸೆಲೆಕ್ಷನ್ ಪೋರ್ಟ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್. ಸೊ ಈ ಒಂದು ಮಾಡ್ಯೂಲ್ ನಮಗೆ ಸ್ಪ್ಲಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೊದಲು ನಾವೇನು ಮಾಡೋಣ ಅಂದರೆ ನಮ್ಮ ಡಿ ಎಫ್ ಡೇಟಾದಲ್ಲಿ ಇರೋ ಕಾಲಮ್ಸ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಅಂದರೆ ವಿಲ್ ಸೆಪರೇಟ್ ಔಟ್ ದ ಫೀಚರ್ಸ್ ಆ್ಯಂಡ್ ಟಾರ್ಗೆಟ್. ಸೊ ನಾವು ಅದಕ್ಕೆ ಡೇಟಾ ಎಕ್ಸ್ ಅಂತ ಕರೆಯೋಣ. ಡೇಟಾ ಎಕ್ಸ್ ಇಂಡಿಕೇಟ್ಸ್ ದ ಫೀಚರ್ ಕಾಲಮ್ಸ್ ಓನ್ಲಿ. ಸೊ ಸಿ feature columns. So we have removed segmentation and all the feature columns are present in this. Again we'll separate out the target also. Let's call it data y. So idrinda namge target column beku dot head. So we have only the segmentation data. So ivaga once we have separated out the feature data frame and the target data frame, so ಈ train test split ಅನ್ನೋ ಮಾಡ್ಯೂಲ್ನ ಯೂಸ್ ಮಾಡಿಕೊಂಡು we will separate out the training and test data. ಸೊ ಈ train test splitಗೆ ನಾವು ಯೂಶಲಿ 3 ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ತೇವೆ. So what is our feature data, what is our target data, and what is the test size. So test size ನಾವು 0.2 ಅಂತ ಕೊಟ್ಟರೆ it will take 20% of the records from both features and target, and it will split them into training and test. ಹಾಗೆಯೇ ಇದು ರ್ಯಾಂಡಮೈಸ್ ಕೂಡ ಮಾಡುತ್ತೆ. ಈ ಡೇಟಾನ ಈ ಡೇಟಾ ಫ್ರೇಮಲ್ಲಿರೋ ರೆಕಾರ್ಡ್ಸ್ನ ರ್ಯಾಂಡಮೈಸ್ ಮಾಡಿ 20%ನ ಸ್ಪ್ಲಿಟ್ ಮಾಡುತ್ತೆ. ಸೊ ನಾವು ಲಾಜಿಸ್ಟಿಕ್ ರಿಗ್ರೆಷನ್ ನೋಡುವಾಗ ಮ್ಯಾನ್ಯಲ್ ಆಗಿ ಏನು ಮಾಡಿದ್ವಿ ಅದಷ್ಟು ಪ್ರೊಸೆಸ್ನ ಜಸ್ಟ್ ಯೂಸಿಂಗ್ ದಿಸ್ ಮಾಡ್ಯೂಲ್ ವಿ ಕ್ಯಾನ್ ಅಚೀವ್. ಸೊ ಇದೇನು ರಿಟರ್ನ್ ಮಾಡುತ್ತೆ ಅಂದರೆ ಈ ಮೆಥಡ್ 4 ವ್ಯಾಲ್ಯೂಸ್ನ ರಿಟರ್ನ್ ಮಾಡುತ್ತೆ. ಒಂದು ಲೆಟ್ಸ್ ಕಾಲ್ ಇಟ್ train x, test x, train y, test y. ಸೊ ಈ ಒಂದು ಮೆಥಡ್ ಏನು ಮಾಡುತ್ತೆ ಅಂದರೆ 4 ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಸೊ ಡೇಟಾ ಎಕ್ಸ್ನ 2 ಪಾರ್ಟಾಗಿ ಸ್ಪ್ಲಿಟ್ ಮಾಡಿ ಒಂದು ಟ್ರೈನ್ ಎಕ್ಸ್ ಟೆಸ್ಟ್ ಎಕ್ಸ್ ಕೊಡುತ್ತೆ. ಹಾಗೆಯೇ ಡೇಟಾ ವೈನ 2 ಪಾರ್ಟಾಗಿ ಸ್ಪ್ಲಿಟ್ ಮಾಡಿ ಟ್ರೈನ್ ವೈ ಟೆಸ್ಟ್ ವೈ ಕೊಡುತ್ತೆ. ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಆರ್ ರ್ಯಾಂಡಮೈಸ್ಡ್. ಸೊ ಡೇಟಾ ಎಕ್ಸ್ ಅಲ್ಲಿರೋ ಡೇಟಾ ರ್ಯಾಂಡಮೈಸ್ ಮಾಡಿ ರಿಟರ್ನ್ ಮಾಡುತ್ತೆ. 20% ಆಫ್ ಡೇಟಾ ವಿಲ್ ಬಿ ಕೆಪ್ ಫಾರ್ ಟೆಸ್ಟಿಂಗ್. ಸೊ ಇವು ಜಸ್ಟ್ ವೆರಿಫೈ ಮಾಡೋಣ. ಸೊ ಟ್ರೈನ್ ಎಕ್ಸ್ ಶೇಪ್
ಟೆಸ್ಟ್ ಎಕ್ಸ್ ಟೆಸ್ಟ್ ವೈ. ಸೊ ನಮ್ಮದು ಓವರಾಲ್ ಡೇಟಾದಲ್ಲಿ ಮಿಸ್ಸಿಂಗ್ ವ್ಯಾಲ್ಯೂ ಟ್ರೀಟ್ಮೆಂಟ್ಗೋಸ್ಕರ ಒಂದಷ್ಟು ಡ್ರಾಪ್ ಮಾಡಿದ್ಮೇಲೆ ಅರೌಂಡ್ 5300 ರೆಕಾರ್ಡ್ಸ್ ಆರ್ ದೇರ್ ಇನ್ ಟ್ರೈನಿಂಗ್ ಆ್ಯಂಡ್ 1300 ರೆಕಾರ್ಡ್ಸ್ ಆರ್ ದೇರ್ ಇನ್ ಟೆಸ್ಟಿಂಗ್. ಸೊ ನಾವು ಇವಾಗ ಟ್ರೈನ್ ಆ್ಯಂಡ್ ಟೆಸ್ಟ್ ಸ್ಪ್ಲಿಟ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ನಾವು ನೈವ್ ಬಯಾಸ್ ಅಲ್ಗಾರಿದಮ್ಗೆ ಇದನ್ನು ಫೀಡ್ ಮಾಡೋಣ. ಸೊ ಇಂಪೋರ್ಟ್ ನೈವ್ ಬಯಾಸಲ್ಲಿ 3 to 4 ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಕೆಟಗಾರಿಕಲ್, ಬರ್ನೋಲಿ, ಗಾಸಿಯನ್ ಅಂತ. ನಾವು ಇಲ್ಲಿ ಕೆಟಗಾರಿಕಲ್ ನೈವ್ ಬಯಾಸ್ನ ಯೂಸ್ ಮಾಡೋಣ. ಸೊ ಅವುಗಳ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಅಂತ ನಾವು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳ್ಕೊಳ್ಳೋಣ. ಫಾರ್ ನೌ ಲೆಟ್ಸ್ ಕ್ರಿಯೇಟ್ ಅನ್ ಇನ್ಸ್ಟೆನ್ಸ್ ಆಫ್ ಕೆಟಗಾರಿಕಲ್ ನೈವ್ ಬಯಾಸ್ ಅಲ್ಗಾರಿದಮ್. ಇದಕ್ಕೆ ನಾವು CNB ಅಂತ ಕರೆಯೋಣ, ಕೆಟಗಾರಿಕಲ್ ನೈವ್ ಬಯಾಸ್ ಅಂತ. ಸೊ ನಾವು ಇದನ್ನು ಟ್ರೈನ್ ಮಾಡೋದಕ್ಕೆ ಡಾಟ್ ಫಿಟ್. ಸೊ ಇದಕ್ಕೆ ನಮಗೆ ಗೊತ್ತಿದೆ ಅಲ್ವಾ, ಇದಕ್ಕೆ ಟ್ರೈನಿಂಗ್ ಡೇಟಾನ ಫೀಡ್ ಮಾಡಬೇಕು. ಸೊ ಟ್ರೈನ್ ಎಕ್ಸ್ ಡಾಟ್ ಟು ನಂಪೈ, ಬಿಕಾಸ್ ಡೇಟಾ ಫ್ರೇಮ್ನ ಪಾಸ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಹಾಗೆಯೇ ಟ್ರೈನ್ ವೈ ಡಾಟ್ ಟು ನಂಪೈ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಾವು reshape to -1 ಮಾಡಬೇಕಾಗತ್ತೆ. ಇದು ನೈವ್ ಬಯಾಸ್ ಅಲ್ಗಾರಿದಮ್ನ ಈ ಫೀಚರ್ಸ್ ಮೇಲೆ ಟ್ರೈನ್ ಮಾಡಿ ಮಾಡೆಲ್ನ ಪ್ರಿಪೇರ್ ಮಾಡ್ಕೊಳುತ್ತೆ. ಸೊ ಇವಾಗ ಮಾಡೆಲ್ನ ಟ್ರೈನ್ ಮಾಡಿದ್ದೇವೆ. ಇದನ್ನು ಲೆಟ್ಸ್ ಟೆಸ್ಟ್ ಇಟ್ ಆನ್ ದ ಟೆಸ್ಟ್ ಡೇಟಾ. ಸೊ ಅದು ಹೇಗೆ ಅಂತಂದರೆ CNB ಡಾಟ್ ಪ್ರೆಡಿಕ್ಟ್. ಸೊ ಅದಕ್ಕಿಂತ ಮೊದಲು ನಾವೇನು ಮಾಡೋಣ ಅಂದರೆ, ಇಲ್ಲಿ ಕ್ರಿಯೇಟ್ ಮಾಡಿದ ಟೆಸ್ಟ್ ಎಕ್ಸ್ ಡೇಟಾ ಫ್ರೇಮ್ ಏನಿದೆ ಅದನ್ನು ಟೆಸ್ಟ್ ಎಕ್ಸ್ ಅಲ್ಲ, ಟೆಸ್ಟ್ ವೈ ಏನಿದೆ ಇದನ್ನು ನಾವು ಆ್ಯಕ್ಚುಯಲ್ ವೈ ಅಂತ ಕರಿಬೋದು. ಯಾಕೆಂದರೆ ದೇ ಆರ್ ದ ಆ್ಯಕ್ಚುಯಲ್ ಟಾರ್ಗೆಟ್ ವ್ಯಾಲ್ಯೂಸ್ ಅಲ್ವಾ. ಸೊ ನಾವು ಅದನ್ನು ಟು ನಂಪೈ ಡಾಟ್ ರೀಶೇಪ್ ಅಂತ ಮಾಡಿಕೊಂಡು ಒಂದು ವೇರಿಯೇಬಲ್ಗೆ ಸೇವ್ ಮಾಡ್ಕೊಳ್ಳೋಣ. ಲೆಟ್ ಮಿ ಕಾಲ್ ಇಟ್ ಆ್ಯಕ್ಚುಯಲ್ ವೈ. ಏಕೆಂದರೆ ಇದರ ಯೂಸ್ ಆಮೇಲೆ ಹೇಳ್ತಾನೆ. ಮತ್ತು ನಾವು ಪ್ರೆಡಿಕ್ಟ್ ಮಾಡೋದಕ್ಕೆ ಟೆಸ್ಟ್ ಎಕ್ಸ್ ಡಾಟ್ ಟು ನಂಪೈ ಮಾಡಬೇಕು. ಪ್ರೆಡಿಕ್ಟ್ ಮಾಡಿದ್ಮೇಲೆ ನಮ್ಗೆ ಏನು ಸಿಗುತ್ತೆ ಅಂದರೆ ಪ್ರೆಡಿಕ್ಟೆಡ್ ವೈ ಸಿಗುತ್ತೆ. ಲೆಟ್ ಮಿ ಕಾಲ್ ಇಟ್ ಪ್ರೆಡಿಕ್ಟೆಡ್ ವೈ. ಸೊ ನಮ್ಮ ಡೇಟಾದಲ್ಲಿ ಆಲ್ರೆಡಿ ಇದ್ದ ಟೆಸ್ಟ್ ಡೇಟಾದಲ್ಲಿ ಇದ್ದ ಟಾರ್ಗೆಟ್ ವ್ಯಾಲ್ಯೂಸ್ನ ಆ್ಯಕ್ಚುಯಲ್ ಟಾರ್ಗೆಟ್ಸ್ ಅಥವಾ ಆ್ಯಕ್ಚುಯಲ್ ವೈ ಅಂತ ಕರಿಬೋದು. ಮತ್ತು ಟೆಸ್ಟ್ ಫೀಚರ್ಸ್ನ ಯೂಸ್ ಮಾಡಿಕೊಂಡು ಪ್ರೆಡಿಕ್ಟ್ ಮಾಡಿದ ಟಾರ್ಗೆಟ್ನ ಪ್ರೆಡಿಕ್ಟೆಡ್ ವೈ ಅಂತ ಕರಿಬಹುದು. ಸೊ ಇವಾಗ ನಮ್ಮ ಹತ್ರ ಎರಡು ಅರೇ ಇದೆ. ಒಂದು ಆ್ಯಕ್ಚುಯಲ್ ವೈ ವಿಚ್ ಕಂಟೈನ್ಸ್ ಡೇಟಾ ಲೈಕ್ ದಿಸ್. ಇದು ನಮ್ಮ ಟೆಸ್ಟ್ ಡೇಟಾದಲ್ಲಿರೋ ಸೆಗ್ಮೆಂಟೇಷನ್ ವ್ಯಾಲ್ಯೂ. ಸೆಗ್ಮೆಂಟೇಷನ್ ಅಂದರೆ ಎನ್ಕೋಡ್ ಆಗಿರೋ ಸೆಗ್ಮೆಂಟೇಷನ್ ವ್ಯಾಲ್ಯೂ. ಹಾಗೆಯೇ ವಿ ಹ್ಯಾವ್ ಪ್ರೆಡಿಕ್ಟೆಡ್ ವೈ. ಇದರಲ್ಲೂ ಕೂಡ ಸಿಮಿಲರ್ ಅರೇ ಇದೆ, ಬಟ್ ದೀಸ್ ಆರ್ ದ ಸೆಗ್ಮೆಂಟ್ಸ್ ದಟ್ ಈಸ್ ಪ್ರೆಡಿಕ್ಟೆಡ್ ಬೈ ಅವರ್ ಮಾಡೆಲ್. ಸೊ ನಾವಿವಾಗ ಹೇಗೆ ಇದನ್ನು ಇವ್ಯಾಲ್ಯೂಯೇಟ್ ಮಾಡೋದು? ಅಮಾಂಗ್ ಆಲ್ ದ ಆ್ಯಕ್ಚುಯಲ್ಸ್, ಹೌ ಮೆನಿ ಆರ್ ಬೀಂಗ್ ಕರೆಕ್ಟ್ಲಿ ಪ್ರೆಡಿಕ್ಟೆಡ್ ಬೈ ಅವರ್ ಅಲ್ಗಾರಿದಮ್? ಸೊ ಎಷ್ಟು ಸೆಗ್ಮೆಂಟ್ಸ್ ಕರೆಕ್ಟಾಗಿ ಪ್ರೆಡಿಕ್ಟ್ ಆಗಿದೆ, ಎಷ್ಟು ಕರೆಕ್ಟಾಗಿ ಆಗಲಿಲ್ಲ. ಸೊ ಇದನ್ನೆಲ್ಲ ಹೇಗೆ ಅನಲೈಸ್ ಮಾಡೋದು? ಹೌ ಡು ವಿ ಕಮ್ ಅಪ್ ವಿತ್ ಅ ಮೆಷರ್ ವಿಚ್ ಇಂಡಿಕೇಟ್ಸ್ ಹೌ ಗುಡ್ ಅವರ್ ಮಾಡೆಲ್ ಈಸ್, ಅಥವಾ ಅದನ್ನು ಹೇಗೆ ಇವ್ಯಾಲ್ಯೂಯೇಟ್ ಮಾಡೋದು ಅಲ್ವಾ? ಸೊ ನಾವು
SQLನಲ್ಲಿ ಒಂದು ಮಾಡ್ಯೂಲ್ ಇದೆ, ಇಂಪೋರ್ಟ್ ಮೆಟ್ರಿಕ್ಸ್. ಇದನ್ನು ನಾವು ಮೊದಲು ಯೂಸ್ ಮಾಡಿದ್ದೇವೆ ಲಾಜಿಸ್ಟಿಕ್ ರಿಗ್ರೆಷನಲ್ಲಿ. ಮೆಟ್ರಿಕ್ಸ್ ಡಾಟ್ accuracy core ಅಂತ ಒಂದು ಮೆಥಡ್ ಇದೆ. ಅದಕ್ಕೆ ನಾವು ಆ್ಯಕ್ಚುಯಲ್ y ಆ್ಯಂಡ್ ಪ್ರೆಡಿಕ್ಟೆಡ್ y ಇವೆರಡು ಅರೇಸ್ನ ಪಾಸ್ ಮಾಡಿದ್ರೆ ಅದು ಇವೆರಡು ಅರೇ ಮಧ್ಯೆ ಇರೋ ಒಂದು ಸಿಮಿಲ್ಯಾರಿಟೀಸ್, ಅಂದರೆ ಆ್ಯಕ್ಚುಯಲ್ ಟಾರ್ಗೆಟ್ನ ನಮ್ಮ ಮಾಡೆಲ್ ಎಷ್ಟು ಸಾರಿ ಪ್ರೆಡಿಕ್ಟ್ ಮಾಡಿದೆ ಅಂತ ಒಂದು ಬೇಸಿಸ್ ಮೇಲೆ ಒಂದು ಅಕ್ಯುರಸಿ ಸ್ಕೋರ್ ಕೊಡುತ್ತೆ. ಆ್ಯಂಡ್ ದಟ್ಸ್ ವಿ ಕ್ಯಾನ್ ಸೇ 51%. So we can roughly say our initial model is predicting the segments of the customers with 51% accuracy ಅಂತ ನಾವು ಹೇಳ್ಬೋದು. ಅಂದರೆ ಈ ಒಂದು ಮಾಡೆಲ್ ಒಂದು 10 ಕಸ್ಟಮರ್ಸ್ ಸೆಗ್ಮೆಂಟ್ನ ಪ್ರೆಡಿಕ್ಟ್ ಮಾಡಿದ್ರೆ ಅದರಲ್ಲಿ ರಫ್ಲಿ 5 ಕಸ್ಟಮರ್ ಸೆಗ್ಮೆಂಟ್ಸ್ ಅಕ್ಯುರೇಟ್ ಆಗಿರುತ್ತೆ ಅನ್ನೋ ಒಂದು ಅರ್ಥ. ಬಟ್ ಈ ಒಂದು ಎರರ್ ಮೆಟ್ರಿಕ್ ಏನಿದೆ 51% ಅಂತ ಅಕ್ಯುರೇಟ್ ಅಂತ, ಸೊ ದಿಸ್ ಇಸ್ ನಾಟ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ಹೌ ಎಕ್ಸಾಕ್ಟ್ಲಿ ದಿಸ್ ಮಾಡೆಲ್ ಈಸ್ ಬಿಹೇವಿಂಗ್. ಯಾಕೆಂದರೆ ನಮ್ಮ ಟಾರ್ಗೆಟಲ್ಲಿ ದೇರ್ ಆರ್ 4 ಪಾಸಿಬಲ್ ವ್ಯಾಲ್ಯೂಸ್, ಸೆಗ್ಮೆಂಟ್ A B C D, ಹಾಗೆ ನಾವು ಎನ್ಕೋಡ್ ಮಾಡಿದ್ದು 0 1 2 3 ಆಗಿರುತ್ತೆ. ಸೊ ಇವಾಗ ಲೆಟ್ಸ್ ಸೇ ಒಂದು ಸಿನಾರಿಯೋನಲ್ಲಿ ಆ್ಯಕ್ಚುಯಲಲ್ಲಿ ನಮ್ಮ ಸೆಗ್ಮೆಂಟ್ A ಇದೆ, ಬಟ್ ದ ಮಾಡೆಲ್ ಹ್ಯಾಸ್ ಪ್ರೆಡಿಕ್ಟೆಡ್ ಆಸ್ C. ಹಾಗೆ ಇನ್ನೊಂದು ಎಕ್ಸಾಂಪಲಲ್ಲಿ ಆ್ಯಕ್ಚುಯಲ್ A ಇದೆ, ಬಟ್ ದ ಮಾಡೆಲ್ ಹ್ಯಾಸ್ ಪ್ರೆಡಿಕ್ಟೆಡ್ B ಸೆಗ್ಮೆಂಟ್. ಸೊ ಇದೇ ರೀತಿ ಅದು ರಾಂಗಾಗಿ ಪ್ರಿಡಿಕ್ಟ್ ಮಾಡಿರಬಹುದು, ಬಟ್ ಅದು ಎಷ್ಟು ಸರಿ ರೈಟಾಗಿ ಪ್ರಿಡಿಕ್ಟ್ ಮಾಡಿದೆ, ಅದು ಪ್ರಿಡಿಕ್ಟ್ ಮಾಡಿರೋದ್ರಲ್ಲಿ ಎಷ್ಟು ರಾಂಗ್ ಇದೆ, ಎಷ್ಟು ರೈಟ್ ಇದೆ. ಸೊ ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ಇವ್ಯಾಲ್ಯೂಯೇಟ್ ದಿಸ್ ಮಾಡೆಲ್. ಸೊ ಅದಕ್ಕೆ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಕ್ಲಾಸಿಫಿಕೇಷನ್ ಮಾಡೆಲ್ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಂತಂದರೆ, ದೇರ್ ಆರ್ ಅದರ್ ಮೆಟ್ರಿಕ್ಸ್. ಸೊ ಅದಕ್ಕೆ ನಾವು ಒಂದು ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ಅಂತ ಇದೆ, ಅದು ಡಾಟ್ ಮೆಟ್ರಿಕ್ಸಲ್ಲಿದೆ. ಇನ್ನೊಂದು ಕ್ಲಾಸಿಫಿಕೇಷನ್ ರಿಪೋರ್ಟ್ ಅಂತ ಇದೆ. ಸೊ ಈ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ಅನ್ನೋ ಒಂದು ಮಾಡ್ಯೂಲ್ ಮತ್ತು ಕ್ಲಾಸಿಫಿಕೇಷನ್ ರಿಪೋರ್ಟ್ ಅನ್ನೋ ಇನ್ನೊಂದು ಮಾಡ್ಯೂಲಲ್ಲಿ ದೇರ್ ಆರ್ ಸೆವೆರಲ್ ಮೆಟ್ರಿಕ್ಸ್ ವಿಚ್ ಆರ್ ಯೂಸ್ಡ್ ಟು ಇವ್ಯಾಲ್ಯೂಯೇಟ್ ಅ ಕ್ಲಾಸಿಫಿಕೇಷನ್ ಮಾಡೆಲ್. ಸೊ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ಅಂದರೆ ಏನು ಮತ್ತು ಅವುಗಳನ್ನು ಯೂಸ್ ಮಾಡಿಕೊಂಡು ನಾವು ಈ ಕ್ಲಾಸಿಫಿಕೇಷನ್ ಮಾಡೆಲ್ನ ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ಬೋದು ಅಂತ ಮುಂದಿನ ವೀಡಿಯೋನಲ್ಲಿ ನೋಡೋಣ.